H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಂಸಿ ಚಂದ್ರಶೇಖರ್ ಸೂಚಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2026-27ನೇ ಸಾಲಿನ ಯೋಜನೆಗಳನ್ನು ಸಕಾಲದಲ್ಲಿ ಅನುಷ್ಠಾನಗೊಳಿಸಿ ಬಾಕಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವಂತೆ ಶಿಕ್ಷಣ ಇಲಾಖೆಗೆ ಸೂಚಿಸಿದ ಅವರು ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆಯ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ದುಮ್ಮಿ ಗ್ರಾಮದ ಮೂಲಸೌಕರ್ಯ ಸಮಸ್ಯೆ, ವಿದ್ಯಾರ್ಥಿ ನಿಲಯ ಕಾಮಗಾರಿ ಹಾಗೂ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಇಒಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. 43,000 ಖರ್ಚಾಗಿದೆ, 10,000 ಉಳಿಕೆ ಆಯ್ತು. ಕೊಟ್ಟಿದ್ರಾ ನೀವು ಲಿಂಕ್ ಡಾಕ್ಯುಮೆಂಟ್? ಕೊಟ್ಟಿದ್ದೀರಿ. ಓಕೆ, ಈಗ ನೀವು CDPO ಅಲ್ಲ? ಅಲ್ಲ ಸರ್, ನಾನು ಸೂಪರ್ವೈಸರ್ ಸರ್. ಸೂಪರ್ವೈಸರ್ ಎಲ್ಲಿ CDPO? ಅವರು ಬೇಲೂರಲ್ಲಿ ಇವತ್ತು MLA ಪ್ರೋಗ್ರಾಮ್. ಓಕೆ, ಈಗ ನಿಮಗೆ ಫುಡ್ ಸಪ್ಲೈ ಆಗೋದು MSPTC ಎಲ್ಲಿ? ಅಲ್ಲಿ ಮಲ್ರಾಜಪಟ್ಟಣದಲ್ಲಿ ಇದೆ ಸರ್. ಯಾವುದು? ಮಲ್ರಾಜಪಟ್ಟಣ ಅಂತ ರಾಮನಾಥ್ಪುರದ ಹತ್ರ ಇದೆ ಸರ್. ಹಾಂ, ಅಲ್ಲಿ ನಿಮ್ಮ CDPO ವಿಸಿಟ್ ಮಾಡ್ತಾ ಇದ್ದಾರಾ? ಹಾಂ ಸರ್. ಏನು ಫುಡ್ ಪ್ರೈಸ್ ಕ್ವಾಂಟಿಟಿ ಹೆಂಗೆ ಹಾಕ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ? ಹಾಂ ಸರ್, ಇದ್ದಾರೆ. ಲ್ಯಾಬ್ಗೆಲ್ಲ ಕಳಿಸ್ತಾ ಇರ್ತೀವಿ. ಲ್ಯಾಬ್ಗೆ ಕಳಿಸ್ತೀರಿ? ಹೋಗ್ತಾ ಇರ್ತಾರೆ ಸರ್. ಅದು ಪಾಕೆಟ್ ಮಾಡೋದಕ್ಕಿಂತ ಅಲ್ಲಿ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಬೇಕಲ್ಲ? ಹೋಗ್ತಾರೆ ಸರ್, ಪ್ರತಿ ತಿಂಗಳು. ಆಯ್ತು, ಓಕೆ. ಈ ಥರ ಇದೆ ಸರ್. ಟೀಚರ್ಸ್ ಡೈಲಿ ಫೋನ್ ಮಾಡಿ ಏನು ಮಾಡೋದು, ಈಗ ಬಾಳೆಹಣ್ಣು ಕೊಡೋಕ್ಕೆ ಆಪ್ಷನ್ ತಿನ್ನೋದು ಸರ್. ಕಮಿಷನ್ ಕಮಿಟಿಯಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಪ್ರಪೋಸಲ್ ಎಲ್ಲ ಕೊಟ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಯಾರು ನರೇಗಾದೊಳಗಡೆ ಕನ್ವರ್ಜೆನ್ಸ್ ಮಾಡ್ಕೊಂಡಿದ್ದಾರೆ ಅವರು ಮೊಟ್ಟೆ ಪ್ರಾಡಕ್ಟ್ ಮಾಡಿ ಕೊಡಿ ಗೌರ್ಮೆಂಟ್ಗೆ ಅಂತ ಏನೋ ಒಂದು ಸೂಚನೆ ಇದೆ ಅಂತ ನಿಜ? ಅದೇ ನನಗೇನೋ ನಾನು ಹೋಗಿರಲಿಲ್ಲ ಮೀಟಿಂಗ್ಗೆ. ಗೌರ್ಮೆಂಟ್ ಸೂಚನೆ ಇದೆ, ಏನು ನರೇಗಾದೊಳಗಡೆ ಔಟ್ರೀಚ್ ಮಾಡಿದ್ದಾರೆ ಸರಿ ಸರ್. ಅವರು ಅಲ್ಲಿ ಮೊಟ್ಟೆನ ಉತ್ಪಾದನೆ ಮಾಡಿ ಅದನ್ನ ಕೊಡಬೇಕು. ಯಾಕೆಂದ್ರೆ ಅವ್ರ ಉದ್ದೇಶನ ಅದಲ್ವಾ? ಹೌದು ಸರ್. ನರೇಗಾ ಹೇಳಿದಾರ? ಹಾಂ, ಈಗಲಿದೆ ಸರ್. ನೋಡೋಣ, ನಾನು ಟ್ರೇಸ್ ಮಾಡಿ ಎಷ್ಟಿದೆ ಅಂತ. ಪೌಲ್ಟ್ರಿ ಚೆಕ್ ಮಾಡ್ಕೊಳ್ಳಿಕ್ಕೆ ಸಬ್ಸಿಡಿ ತಗೊಂಡಾಗ ಅವರು ಎಷ್ಟು ಜನ ಇದ್ದಾರೆ ಟ್ರೇಸ್ ಮಾಡಿ, ಅವರು ಅದೇ ಉದ್ದೇಶದಿಂದ ಮಾಡ್ತಾ ಇರಬೇಕು. ಹೊರಗಡೆ ಮಾಡಲಿಲ್ಲ ಅಂದರೆ ಕೂಡ ಇದೆ. ಚೆಕ್ ಮಾಡಿಸಿ ಅವರು ಆ ಉದ್ದೇಶಕ್ಕೆ ಸಬ್ಸಿಡಿ ತಗೊಂಡಿದ್ದರಿಂದ ಆ ಉದ್ದೇಶದಿಂದ ನಮ್ಗೆ ಉತ್ಪಾದನೆ ಆಗಬೇಕು. ಸರ್, ಈಗ ಒಬ್ಬರು ಬಂದಿದ್ದಾರೆ, ಇನ್ನೂ ಆದೇಶ ಆಗಿಲ್ಲ ಸರ್. DC ಅವರಿಂದ ಆದೇಶ ಆಗುತ್ತೆ. ಇನ್ನು ಅನಾಸಿಸ್ಟೆಂಟ್ ಇದೆ, ಇನ್ನೊಬ್ಬರು ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದಾರೆ. ಎಲ್ಲ ಕೌನ್ಸಿಲಿಂಗ್ ಆಗಿರೋದ್ರಿಂದ ಅವರು ಸ್ವಇಚ್ಛೆಗಳು ಬರಬೇಕು. ಯಾಕೋ ಟ್ರಾನ್ಸ್ಫರ್ಸ್ಗಳು ಮಾಡಿಸೋಕ್ಕಾಗ್ತಾ ಇಲ್ಲ. ಈಗ ನಮ್ಮಲ್ಲಿದ್ದಂಥ ಮಕ್ಕಳು ಡಾಕ್ಟರ್ ಬುದ್ಧಾಬೋದು ಅವರಿಗೆ ಮತ್ತೆ ಜನರಲ್ ಹಾಸ್ಪಿಟಲ್ಗೆ ಅವಕಾಶ ಕೊಟ್ಟಿದ್ದು ಅವ್ರು ತೊಗೊಂಡಿಲ್ಲ. ಆ ಥರ ಆಗಿದೆ. ಇದು ಸರ್ಕಾರದಂಥ ಹಂತದಲ್ಲಿ ಆಗಂತ ಕಟೆಪುರ ವೇಕೆನ್ಸಿ ಇದೆ, ದೊಡ್ಡಬೆಮ್ಮತ್ತಿ ವೇಕೆನ್ಸಿ ಇದೆ, ಮತ್ತು ಗೋಲ್ಟೆಕ್ನಲ್ಲಿ ವೇಕೆನ್ಸಿ ಇದೆ ಸರ್. ಸೊ ಅಲ್ಲಿಗೆ ಬೇರೆ ಡಾಕ್ಟರ್ಗಳನ್ನ ವಾರದಲ್ಲಿ 3 ದಿವಸ, ಅಲ್ಲಿ 3 ದಿವಸ, ಇನ್ನೊಂದು ಕಡೆ 3 ದಿವಸ ಕೆಲಸ ಮಾಡಿಸಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸರ್. ಅದು ಕೂಡ ವಾಕಿಂಗ್ ಇಂಟರ್ವ್ಯೂ ಆಗಿದೆ ಸರ್. ಅದು ನಮ್ಮ ತಾಲೂಕಿಗೆ ಬರ್ಬೇಕು ಸರ್. ವಾಕಿಂಗ್ ಇಂಟರ್ವ್ಯೂ 22 ಡಾಕ್ಟರ್ಸ್ ನೆಸೆಸಿಟಿ ಅಂತ ಕರೆದಿದ್ರು. ಭಾಳ ಕಡಿಮೆ ಜನ ಬಂದಿದ್ದಾರೆ ಇಂಟರ್ವ್ಯೂಗೆ ಅಂತ ಹೇಳ್ತಾರೆ DHO ಅವರು. ಹಾಗೆ ಇಷ್ಟು ಜನ ಬರ್ತಾರೆ, ವೇಟ್ ಮಾಡ್ತಾ ಇದ್ದೀವಿ ಸರ್. ಸೊ ಡಾಕ್ಟರ್ ಕೊರತೆ ಇದೆ ಸರ್, ಪೆರಿಫೆರಿಗೂ ಇದೆ ಸರ್, ಡಾಕ್ಟರ್ಸ್ ಕೊರತೆ ಇದೆ. ಇಂಟರ್ವ್ಯೂ ಆಗಿದೆ ಸರ್. ಮೋಸ್ಟ್ ಆಫ್ ದೆಮ್ ಡಸಂಟ್ ಲೈಕ್ ಟು ಕಮ್ ಟು ದ ಪತ್ತಿ ಬರೋದೇ ಇಲ್ಲ ಸರ್, ಇಷ್ಟಪಡಲ್ಲ. ಅಲ್ಲಿ ಸುತ್ತಮುತ್ತ ಹಾಸನ ಸುತ್ತಮುತ್ತಲೇ ತೊಗೊಳಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಲೋಕಲ್ ಏಡ್ಸ್ ಆದರೆ ಬರ್ತಾರೆ ಸರ್. ಆಗಸ್ಟಿಗೆ ಬರುತ್ತೆ. ಇಂಟರ್ನ್ಶಿಪ್ ಮುಗಿಸ್ತಾ ಬರೋದಕ್ಕೆ ನೆಕ್ಸ್ಟ್ ಆಗಸ್ಟಿಗೆ ಇದೆ ಸರ್. ಆ ನಡುವೆ ಗ್ಯಾಪ್ ಆಗುತ್ತೆ. ಈಗ ಆಲ್ರೆಡಿ ಮುಗಿಸ್ಕೊಂಡು ಹೋಗಿದ್ದಾರೆ. 2-3 ಮಂತ್ಸ್ ಯಾರು ಇರಲ್ಲ ಸರ್, 3 ಸರ್ವಿಸ್ ಅವರು ಇರೋದಿಲ್ಲ. ಮಾಡಿ ಮ್ಯಾನೇಜ್ಮೆಂಟ್ ಮಾಡಿ ಮಕ್ಕಳಿಗೆ
ಪೇರೆಂಟ್ಸ್ ಮೀಟಿಂಗ್ ಕರೆದು ಅವರಿಗೆಲ್ಲರಿಗೂ ಓರಿಯೆಂಟೇಷನ್ ಮಾಡಿ ಜೊತೆಗೆ ನಮ್ಮ ತಾಲೂಕು ರಿಸಲ್ಟ್ ಚೆನ್ನಾಗಿ ಬರಬೇಕು. ಹಾಂ ಸರ್, ಈಗ ಲಾಸ್ಟ್ ಇಯರ್ 8th ಪ್ಲೇಸ್ ಇತ್ತು ಸರ್, ಕಳೆದ ವರ್ಷದಲ್ಲಿ 2nd ಪ್ಲೇಸ್ ಇತ್ತು, ಈ ವರ್ಷದಲ್ಲಿ 2nd ಪ್ಲೇಸಿಗೆ ಬಂದಿದೆ. ಫಸ್ಟಿಗೆ ಬರಬೇಕು, ಆಗಿದೆ ಸರ್. ಫಸ್ಟಿಗೆ ಬರಬೇಕು ತಾಲೂಕು. ಥ್ಯಾಂಕ್ ಯು ಸರ್. ನಮ್ಮ ಮಿಡ್ ಡೇ ಮೀಲ್ಸ್ ಐಡಿ ಅವರಿದ್ದಾರೆ, ನೀವು ಕೂಡ ವಿಸಿಟ್ ಮಾಡಿ ಶಾಲೆಗಳಿಗೆ. ಹಾಂ ಸರ್, ಈಗ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಸಪೋರ್ಟ್ ಮಾಡೋದ್ರಲ್ಲಿ ಶಾಸಕರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ 19 ಶಾಲೆಗಳು ಸರ್ಕಾರಿ ಶಾಲೆಗಳನ್ನು ಮಕ್ಕಳ ಮನೆ ಅಂತ ಹೇಳಿ ಕನ್ವರ್ಟ್ ಮಾಡಿ ಸರ್. ಅಲ್ಲಿ ತುಂಬ ಅಶೋಕ್ ಇಒ ಇಲ್ಲ ಶುರು ಮಾಡಿ ಹಾಂ ಸರ್, ಅವರು ಕೂಡ ಅದು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಹೆಚ್ಚು ಸ್ಟ್ರೆಂತ್ ಆಗಲಿಕ್ಕೆ ಬೇಸ್ ಆಗುತ್ತೆ ಸರ್. ಓಕೆ ಮಾಡಿ. ಥ್ಯಾಂಕ್ಸ್. ಮಿಡ್ ಡೇ ಮೀಲ್ಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಎಲ್ಲಾದರೂ ಒಂದು ಇವನ್ ಪೋಸ್ಟ್ ಔಟ್ಸೋರ್ಸ್ ತಗೊಳಕ್ಕೆ ಅವಕಾಶ ಇದೆಯಾ? ನಮ್ಮಲ್ಲಿ ಇಲ್ವಾ? ಅಲ್ಲ, ನಿಮಗೆ ಪ್ಯಾಟರ್ನಲ್ಲಿ ಇದೆ ಅಲ್ವಾ ನಿಮ್ಮ ಸ್ಟಾಫಿಂಗ್ ಪ್ಯಾಟರ್ನಲ್ಲಿ? ಇಲ್ಲ ಇಲ್ಲ, ಸ್ಟಾಫಿಂಗ್ ಪ್ಯಾಟರ್ನಲ್ಲಿ ಇದೆಯಾ ನೋಡಿ, ಚೆಕ್ ಮಾಡಿ. ಇದಿದ್ದು ಹಾಂ, ಇದು ಏನು ಮಿಡ್ ಡೇ ಮೀಲ್ಸ್ ಹೇಳಿ ಇದ್ದಾರೆ, ಮಿಡ್ ಡೇ ಮೀಲ್ಸ್ ಹೇಳಿ ಒಂದು ಕ್ಲಾರ್ಕು, ಒಂದು ಡಿಇಒ, ಒಂದು ಡಿ ಗ್ರೂಪ್ ಇರಬೇಕು ಅನ್ಸುತ್ತೆ. ಚೆಕ್ ಮಾಡಿ, ಇದೆ ನನಗೆ ಗೊತ್ತಿರಂಗೆ ಇದೆ, ಚೆಕ್ ಮಾಡಿ ನೋಡಿ. ಇಲ್ಲ ಅಂದರೆ ಪ್ರಪೋಸಲ್ ಕಳಿಸಿ, ನಾವು ಅಪ್ರೂವಲ್ ಕೊಡ್ತೀವಿ, ನೀವು ಟೆಂಡರ್ ಮಾಡಿ. ನೀವು ಏನಿಲ್ಲ ಹೇಳಬಲ್ಲ ರೆಗ್ಯುಲರ್. ಓಕೆ, ನಿಮ್ದೇನಿದೆ? ಓಕೆ, ಚೀಫ್ ಆಫೀಸರ್ ಇಲ್ಲ. 4 ಲಕ್ಷ ಹಾಂ, 4 ಲಕ್ಷ ಅಷ್ಟೇ ಸರ್ ಸರ್ ರಿಲೀಸ್ ಆಗಿರೋದು. ಹಾಂ, ಅದರಲ್ಲಿ 7.25 5% ಪ್ಲಸ್ ವರ್ಕ್ಸಿಗೆ 1/3 ಇದೆ ಸರ್. ಅದನ್ನು ಟೆಂಡರ್ ಕಾಲ್ ಮಾಡಬೇಕು ಸರ್. ಇನ್ನು 7.25 5% ಎಲ್ಲ ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ. ತಹಶೀಲ್ದಾರ್ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ ಸರ್, ಜೊತೆ ಮೀಟಿಂಗ್ ಮಾಡಿ ಫೈನಲೈಸ್ ಮಾಡ್ತೀವಿ. ಮಾಡಿ. ಓಕೆ ಸರ್, ಎಸ್. ಹೌದು ಸರ್ 8 ವಿಲೇಜ್ ವಾಟರ್ ಪ್ರಾಬ್ಲಮ್ ಇದೆ ಸರ್. ಹಾಂ, ಅದಕ್ಕೂ ಗೌರ್ಮೆಂಟ್ ಕಳಿಸಿದ್ದೀವಿ ಸರ್. ನೆಕ್ಸ್ಟ್ ವೀಕ್ನಲ್ಲಿ ಒಂದು 4 ವಿಲೇಜ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ಇನ್ನು 4ಕ್ಕೆ ಎಲೆಕ್ಟ್ರಿಫಿಕೇಶನ್ ಆಗಬೇಕು ಸರ್. ಫಂಡ್ಸ್ ಬಂದಿಲ್ಲ ಸರ್. ಅದು ಫಂಡ್ಸ್ ಬಂದ ತಕ್ಷಣ KEBಗೆ ಅಮೌಂಟ್ ಕಟ್ತೀವಿ ಸರ್, ಕೆಲಸ ಮಾಡೋದು. ಆಯಿತು. ಈಗ GPS ಅಸೆಟ್ ಆಗಿತ್ತು. ಎಸ್ ಸರ್, ಮಾಡ್ತಾ ಇದ್ದೀವಿ ಸರ್. ಮೊನ್ನೆ ಎಲ್ಲ ಸರ್ವರ್ ಪ್ರಾಬ್ಲಮ್ ಇತ್ತು, ಅದು ಇದರಲ್ಲಿ ಆಗಿತ್ತು ಸರ್ ಗ್ರೂಪ್ನಲ್ಲಿ. ಇವತ್ತಿಂದ ಮಾಡ್ತಾ ಇದ್ದೀವಿ ಸರ್. ಓಕೆ, ಮಾಡಿ. Yes, sir. ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಅಲ್ಲಿ ಇಲ್ಲಿ ಅಟೆಂಡ್ ಮಾಡಬೇಕು. ಎಸ್ ಸರ್, ಮಾಡಿಸ್ತೀವಿ ಸರ್. ಓಕೆ, ಆಯಿತು. AWE ನೆಕ್ಸ್ಟ್ AWE PWD TPದೆಲ್ಲ ಆಗಿದೆಯಲ್ಲ? ಹಾಂ,